ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ತನ್ನ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪವನ್ನು ಎದುರಿಸ್ತಾ ಇರುವಂತಹ ದರ್ಶನ್ಗೆ ಇವತ್ತು ವೆರಿ ವೆರಿ ಕ್ರೂಷಿಯಲ್ ಡೇ. ತಮ್ಮ ಜೀವನದ ನಿರ್ಣಾಯಕ ಘಟ್ಟ ಅಂತ ಹೇಳಬಹುದು. ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ನ ಜಾಮೀನು ಭವಿಷ್ಯ ಏನಾಗುತ್ತೆ? 7 ಜನ ಆರೋಪಿಗಳದ್ದು ಬೇಲ್ ವಿಚಾರವಾಗಿ ರದ್ದು ಮಾಡಬೇಕು ಅಂತ ಪೊಲೀಸರು ಮೇಲ್ಮನವಿ ಅರ್ಜಿಯನ್ನು ಹಾಕಿರೋದು. ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಪೊಲೀಸರು ಮೇಲ್ಮನವಿ ಅರ್ಜಿ ಸಲ್ಲಿಸಿರೋದು. ನ್ಯಾಯಮೂರ್ತಿ ಪಾರ್ದಿವಾಲಾ ಅವರ ನೇತೃತ್ವದಲ್ಲಿ ಇವತ್ತು ಪೀಠ ವಿಚಾರಣೆಯನ್ನು ನಡೆಸುತ್ತೆ. ಇವತ್ತೇ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೂಡ ಬರುತ್ತೆ. ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ನ ತೀರ್ಪಿನ ರೀತಿ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ ಪ್ರಕಾರ ಮಾತಾಡೋದಾದ್ರೆ ದರ್ಶನ್ ಬೇಲ್ ಕಂಟಿನ್ಯೂ ಆಗೋ ಹಾದಿ ಇದೆಯಲ್ಲ, ಅದು ಸ್ವಲ್ಪ ಕಠಿಣ ಆದಂಗೆ ಕಾಣಿಸ್ತಾ ಇದೆ. ಜಡ್ಜ್ಮೆಂಟ್ ಬರೋಕ್ಕೂ ಮುಂಚೆ ಹಿಂಗೆ ಬರುತ್ತೆ, ಹಿಂಗೆ ಬರಲ್ಲ ಅನ್ನೋದನ್ನ ಹೇಳೋದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹೀಗಾಗಿ ನಾವು ಆ ವಿಚಾರದಿಂದ ಲಿಮಿಟ್ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ನಾವೇ ಒಂದು ಬೌಂಡ್ರಿ ಹಾಕೊಳ್ತಾ ಇದ್ದೀವಿ. ಬಟ್ ಆಗಿರೋ ಅಬ್ಸರ್ವೇಷನ್ಸು ಅಪ್ಡೇಟ್ಸು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಡೀಟೇಲ್ಸ್ ನೋಡಿ. ಜಾಮೀನು ನೀಡಬೇಕಾದ್ರೆ ಹೈಕೋರ್ಟ್ ತನ್ನ ವಿವೇಚನೆಯನ್ನು ಸೂಕ್ತವಾಗಿ ಬಳಸಿಲ್ಲ. ಜಾಮೀನು ಕೊಟ್ಟಿರುವ ಗ್ರೌಂಡ್ಸ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದೆ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಅಂದರೆ ಇವರು ಜಾಮೀನು ರದ್ದಾಗಬೇಕು ಅಂತ ಹೇಳಿ ಲಿಖಿತ ರೂಪದಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ಸಲ್ಲಿಸಿದ್ದ ಇನ್ಫಾರ್ಮೇಷನ್ ಅನ್ನು ನಾವು ನೋಡಿದ್ದೀವಿ ಅಂತ ಹೇಳಿದರು. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಿದೆ. ಚಡಪಡಿಕೆ ಅಂದರೆ ಏನು ಅಂದರೆ ಹೆಂಗಾದ್ರೂ ಮಾಡಿ ಬೇಲ್ ಕೊಟ್ಬಿಡ್ಬೇಕು ಇವ್ರಿಗೆ ಅನ್ನೋ ಧಾವಂತ ಕಾಣ್ತಾ ಇದೆ ಅಂತ ಕೋರ್ಟ್ ಮಾಡ್ತಾ ಇದೆ. ಅಂದರೆ ಒಪಿನಿಯನ್ ಅನ್ನ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಜಾಮೀನು ನೀಡೋದಕ್ಕೆ ಒಂದು ಅಂಶ ಸಿಗಲಿ ಅನ್ನೋ ಚಡಪಡಿಕೆ ಕಾಣಿಸ್ತಾ ಇದೆ. ಫಸ್ಟ್ ಇವ್ರದ್ದು ಜಾಮೀನು ಅರ್ಜಿ ವಿಲೇವಾರಿ ಮಾಡಿಬಿಡ್ಬೇಕು ಅನ್ನೋ ರೀತಿಯಲ್ಲಿ ಹಿಯರಿಂಗ್ ಆದಂಗೆ ಕಾಣಿಸ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹೈಕೋರ್ಟ್ ಆದೇಶವನ್ನ ಹೇಗೆ ನೀಡಿದೆ ಅನ್ನೋದನ್ನ ನೀವು ಗಮನಿಸಿರಬಹುದು ಅಂತ ವಕೀಲರಿಗೆ ಕೇಳಿದ್ದಾರೆ. ಯಾರು? ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ದರ್ಶನ್ ಪರ ವಕೀಲರಿಗೆ ಕೇಳಿದ್ದಾರೆ. ನೋಡಿದ್ರ ತೀರ್ಪಿನಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಅಂತೆಲ್ಲ ಕೇಳಿದ್ರು ಒಂದು ಅರ್ಥದಲ್ಲಿ. ನಟ ದರ್ಶನ್ ಪರ ವಕೀಲ ಸಿಬ್ಬಲ್ಗೆ ಈ ಪ್ರಶ್ನೆಯನ್ನು ಕೇಳೋ ಕೆಲಸ ಮಾಡಲಾಗಿತ್ತು. ಅವ್ರು ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು. ಸ್ವಲ್ಪ ಟೈಮ್ ಕೊಡಿ ನನಗೆ ವಾದ ಮಂಡಿಸೋದಕ್ಕೆ ಅಂತೆಲ್ಲ.